ನೋಡಿ ಬೀದಿಗೆ ಬಂತು ಈಗ ಜೆಡಿಎಸ್ನ ಆಂತರಿಕ ಸಂಘರ್ಷ. ವಿಧಾನಸೌಧದಲ್ಲಿ ನಡೆದೇ ಹೋಯ್ತು ಭಾರಿ ಹೈಡ್ರಾಮಾ. ಜೆಡಿಎಸ್ನಲ್ಲಿ ಏನು ಆಂತರಿಕ ಬೇಗುದಿ ಇತ್ತು ಅದು ಈಗ ಬೀದಿಗೆ ಬಂದುಬಿಟ್ಟಿದೆ. ವಿಧಾನಸೌಧದಲ್ಲಿ ಈ ಬಗ್ಗೆ ದೊಡ್ಡ ಹೈಡ್ರಾಮಾ ನಡೆದಿರುವಂಥದ್ದು. ನೋಡಿ ಏನು ವಿಧಾನಸೌಧದಲ್ಲಿ ನಡೆದೇ ಹೋಗ್ಬಿಟ್ಟಿದೆ ಭಾರಿ ಹೈಡ್ರಾಮಾ. ಜೆಡಿಎಲ್ಬಿ ನಾಯಕನ ಮೇಲೆ ಸ್ವಪಕ್ಷದ ಶಾಸಕ ಗರಂ ಆಗಿರುವಂಥದ್ದು. ವಿಪಕ್ಷದ ಮೊಗಸಾಲಿಯಲ್ಲಿ ಜೆಡಿಎಸ್ ಶಾಸಕ ಕೆಂಡಮಂಡಲರಾಗಿದ್ದಾರೆ. ಇಲ್ಲಿ ಸುರೇಶ್ ಬಾಬು ಮೇಲೆ ಶರಣಗೌಡ ಕಂದಕೂರು ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಏರು ಧ್ವನಿಯಲ್ಲಿ ಆಕ್ರೋಶವನ್ನ ಹೊರಹಾಕಿರುವಂಥದ್ದು ಕಂದಕೂರು. ಬಾಯ್ಕಟ್ ಬಗ್ಗೆ ಸರಿಯಾಗಿ ಮಾಹಿತಿಯನ್ನ ನೀಡಿ, ನಮಗೆ ಇಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಕೂಡ ನೀಡಬೇಕು. ನೀವು ನಿಮ್ಮ ಪಾಡಿಗೆ ನೀವು ಬಾಯ್ಕಟ್ ಅನ್ನ ಮಾಡೋದಲ್ಲ, ಇಲ್ಲಿ ಅದನ್ನ ಪ್ರತಿಯೊಬ್ಬ ಶಾಸಕರಿಗೂ ತಿಳಿಸಬೇಕು. ಬಾಯ್ಕಟ್ ಮಾಡೋದನ್ನ ಎಲ್ಲಾ ಶಾಸಕರಿಗೂ ತಿಳಿಸಿ, ಶಾಸಕಾಂಗ ನಾಯಕರಿಗೆ ಜವಾಬ್ದಾರಿಯನ್ನ ನಿರ್ವಹಿಸಿ ಅಂತ ಏರು ಧ್ವನಿಯಲ್ಲಿ ಸಿಟ್ಟು ಹೊರ ಹಾಕಿದ್ದಾರೆ ಶರಣಗೌಡ ಕಂದಕೂರು. ನೋಡಿ ಈಗ ಜೆಡಿಎಸ್ನ ಆಂತರಿಕ ಸಂಘರ್ಷ ಏನಿದೆ ಅದೀಗ ಬೀದಿಗೆ ಬಂದಿದೆ. ವಿಧಾನಸೌಧದಲ್ಲಿ ನಡೆದೇ ಹೋಯ್ತು ಈಗ ಭಾರಿ ಹೈಡ್ರಾಮಾ. ಜೆಡಿಎಲ್ಪಿ ನಾಯಕನ ಮೇಲೆ ಸ್ವಪಕ್ಷ ಶಾಸಕ ಗರಂ ಆಗಿದ್ದಾರೆ ಸದನದಲ್ಲಿ. ವಿಪಕ್ಷದ ಮೊಗಸಾಲಿಯಲ್ಲಿ ಜೆಡಿಎಸ್ನ ಶಾಸಕ ಕೆಂಡಮಂಡಲರಾಗಿದ್ದಾರೆ. ಸುರೇಶ್ ಬಾಬು ಮೇಲೆ ಶರಣಗೌಡ ಕಂದಕೂರಿಗ ಸಿಟ್ಟನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದ್ರೆ ಏರು ಧ್ವನಿಯಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ. ಏನ್ ನೀವು ಬಾಯ್ಕಟ್ ಮಾಡ್ತೀರಾ, ಅದನ್ನ ಯಾಕೆ ಮಾಡಿದ್ದೀರಾ, ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ನೀಡಿ, ಪ್ರತಿಯೊಬ್ಬ ಶಾಸಕರಿಗೂ ಮಾಹಿತಿಯನ್ನ ನೀಡಿ, ಶಾಸಕಾಂಗ ನಾಯಕರಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿ. ನೀವು ಬಾಯ್ಕಟ್ ಮಾಡೋದನ್ನ ಎಲ್ಲಾ ಶಾಸಕರಿಗೂ ತಿಳಿಸ್ಬೇಕು. ನಿಮ್ಮ ಪಾಡಿಗೆ ನೀವು ಅದನ್ನ ಮಾಡ್ಕೊಂಡ್ಬಿಟ್ರೆ ಎಲ್ರಿಗೂ ಹೇಗೆ ಮಾಹಿತಿ ಗೊತ್ತಾಗುತ್ತೆ, ಯಾಕೆ ಬಾಯ್ಕಟ್ ಹಾಕಿದಿರ ಅಂತ ಗೊತ್ತಾಗುತ್ತೆ. ಅದನ್ನ ನೀವು ಸರಿಯಾದ ಮಾಹಿತಿಯನ್ನ ನೀಡಬೇಕು. ನಿಮ್ಮ ಶಾಸಕಾಂಗ ನಾಯಕರಾಗಿ ನೀವು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಏರು ಧ್ವನಿಯಲ್ಲಿಯೇ ಸಿಟ್ಟನ್ನ ಹೊರ ಹಾಕಿದ್ದಾರೆ ಶರಣಗೌಡ ಕಂದಕೂರು. ಅಂದ್ರೆ ಸುರೇಶ್ ಬಾಬು ಮೇಲೆ ಗರಂ ಆಗಿರುವಂಥದ್ದು, ಸಿಟ್ಟನ್ನ ವ್ಯಕ್ತಪಡಿಸಿರುವಂಥದ್ದು. ಜೆಡಿಎಲ್ಪಿ ನಾಯಕನ ಮೇಲೆ ಸ್ವಪಕ್ಷದ ಶಾಸಕ ಗರಂ ಆಗಿದ್ದಾರೆ. ನೀವೇನು ಬಾಯ್ಕಟ್ಟನ್ನ ಹಾಕ್ತೀರಾ ಅದನ್ನ ಹಾಕಬೇಕಾದ್ರೆ ಶಾಸಕರಿಗೆ ಮಾಹಿತಿಯನ್ನ ನೀಡಿ ಅಂತ ಸದನದಲ್ಲಿ ಕೂಗಾಡಿರುವಂಥದ್ದು. ಇನ್ನು ಸ್ಪೀಕರ್ ಚುನಾವಣೆ ಬಿಜೆಪಿ ಜೆಡಿಎಸ್ ಬಾಯ್ಕಟ್ ಅನ್ನ ಹಾಕಿರುವಂಥದ್ದು. ಆದ್ರೆ ಜೆಡಿಎಸ್ನ ಶಾಸಕರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ ಆಗಿದೆ. ಯಾರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ. ಜೆಡಿಎಸ್ ಪಕ್ಷದ ಕೆಲ ಶಾಸಕರು ವಿಧಾನಸಭೆಯಲ್ಲೇ ಇದ್ರು. ನಂತರ ಬಾಯ್ಕಟ್ ವಿಚಾರ ತಿಳಿದು ಕೋಪಗೊಂಡಂತಹ ಶರಣಗೌಡ ಅಂದ್ರೆ ಈ ಬಗ್ಗೆ ನಮಗೆ ಮಾಹಿತಿನೇ ನೀಡಿಲ್ವಲ್ಲ ಅಂತ ಅವರು ಏನು ಇಲ್ಲಿ ಕೋಪಗೊಂಡಿದ್ದಾರೆ. ಕಾಲ್ ಮಾಡಿ ಹೇಳೋಕ್ಕಾಗಲ್ವ, ಅಂದ್ರೆ ಒಂದು ಎಕ್ಸ್ ಮೆಸೇಜ್ ಅನ್ನ ಕೂಡ ಯಾರು ನೋಡಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಕನಿಷ್ಠ ಸದನದ ಒಳಗಡೆ ಬಂದು ಕರೆಯೋಕ್ಕಾಗ್ಲಿಲ್ವಾ ನಿಮಗೆ, ಅಷ್ಟು ಕಮ್ಯುನಿಕೇಶನ್ ಮಾಡೋಕ್ಕಾಗಲ್ವಾ ನಿಮಗೆ ಅಂತ ಜೆಡಿಎಲ್ಬಿ ನಾಯಕರಿಗೆ ಪ್ರಶ್ನೆ ಮಾಡಿರುವಂಥದ್ದು. ಅಂದ್ರೆ ಒಂದು ಮೆಸೇಜ್ ಅಥವಾ ಆದ್ರೂ ಅಲ್ಲೇ ಇದ್ವಾ ಕರೆದು ನಮಗೊಂದು ಹೇಳೋಕ್ಕಾಗ್ತಾ ಇರ್ಲಿಲ್ವಾ, ಅಷ್ಟು ಒಂದು ಕಮ್ಯುನಿಕೇಶನ್ ಮಾಡೋಕೆ ಆಗ್ತಾ ಇರ್ಲಿಲ್ವಾ ನಿಮಗೆ ಅಂತ ಮೊಗಸಾಲಿಯಲ್ಲಿ ಸಿಕ್ಕಾಬಟ್ಟೆ ಕಿರುಚಾಡಿದ್ದಾರೆ ಶರಣಗೌಡ ಕಂದಕೂರು. ಗರಂ ಆಗಿದ್ದಾರೆ. ವಿಪಕ್ಷದ ಒಂದು ಮೊಗಸಾಲಿಯಲ್ಲಿ ಜೆಡಿಎಸ್ನ ಶಾಸಕರ ಹೈಡ್ರಾಮಾ, ಏನು ಒಳಗಡೆ ಏನು ಸಂಘರ್ಷ ಇದೆ, ಆಂತರಿಕ ಸಂಘರ್ಷ ಇದೆ, ಇಲ್ಲಿ ಸ್ಫೋಟಗೊಂಡಿರುವಂಥದ್ದು. ಅಂದ್ರೆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರುವಂಥದ್ದು. ಏನು ಬಾಯ್ಕಟ್ ಅನ್ನ ಹಾಕಿದ್ದಾರೆ, ಆ ಬಾಯ್ಕಟ್ ಬಗ್ಗೆ ಯಾವುದೇ ಮಾಹಿತಿಯನ್ನ ಇಲ್ಲಿ ಕೆಲ ಶಾಸಕರಿಗೆ ನೀಡಿಲ್ಲ. ಬಿಜೆಪಿ ಜೆಡಿಎಸ್ ಏನಿದೆ ಅದು ಇಲ್ಲಿ ಸ್ಪೀಕರ್ ವಿಚಾರವಾಗಿ ಬಾಯ್ಕಟ್ ಅನ್ನ ಹಾಕಿರುವಂಥದ್ದು. ಸ್ಪೀಕರ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಬಾಯ್ಕಟ್ ಹಾಕಿದೆ. ಈ ವಿಚಾರದಲ್ಲಿ ಶಾಸಕರಿಗೆ ಮಾಹಿತಿಯನ್ನ ನೀಡಿಲ್ಲ, ಯಾವುದೇ ರೀತಿ ಮಾಹಿತಿಯನ್ನ ನೀಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ನೋಡಿ ಈಗ ಜೆಡಿಎಸ್ ನಲ್ಲಿ ಆಂತರಿಕ ಬೇಗುದಿ ಸ್ಫೋಟಗೊಂಡಿರೋದು, ಅಂದ್ರೆ ಸದನದಲ್ಲೇ ಸ್ಫೋಟಗೊಂಡಿರುವಂಥದ್ದು, ಸ್ಪೀಕರ್ ಚುನಾವಣೆಯ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಬಾಯ್ಕಟ್ ಹಾಕಿರುವಂಥದ್ದು. ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಇಲ್ಲಿ ಗರಂ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಏನು ಈ ವಿಚಾರದಲ್ಲಿ ಸ್ಪೀಕರ್ ಆಯ್ಕೆಯ ವಿಚಾರದಲ್ಲಿ ನಾವು ಯಾರು ಕೂಡ ಭಾಗಿಯಾಗಬಾರ್ದು ಅನ್ನೋ ಒಂದು ನಿರ್ಧಾರವನ್ನ ಕೈಗೊಂಡಿದ್ರು ವಿಪಕ್ಷ ನಾಯಕರು. ಯಾಕೆ ಅಂದ್ರೆ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಏನು ಮೊನ್ನೆ ಎಐಸಿಸಿ ಕಚೇರಿಯಿಂದ ಬಂದಿರತಕ್ಕಂತ ಒಂದು ಏನ್ ಲೆಟರ್ ಹೆಡ್ ಇತ್ತು, ಅದರಲ್ಲೇ ಸ್ಪೀಕರ್ ಯಾರು ಆಗ್ಬೇಕು ಅಂತ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಸರು ಕೂಡ ಪ್ರಕಟವಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಅದು ಸಂವಿಧಾನಕ ವಿರೋಧ, ಅವರು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಆಯ್ಕೆ ಮಾಡುತ್ತೆ,
ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ, ಬಾಯ್ಕಟ್ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಅಷ್ಟೇ ಸ್ಪೀಕರ್ ಆಯ್ಕೆ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರು ಎಲ್ಲರೂ ಕೂಡ ಬಾಯ್ಕಟ್ ಮಾಡೋದಕ್ಕೆ ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲ ಶಾಸಕರು ಕೂಡ ಹೊರಗೆ ಉಳಿದಿದ್ರು, ಜೊತೆಗೆ ಜೆಡಿಎಸ್ ನ ಕೆಲವೊಂದಿಷ್ಟು ಶಾಸಕರು ಮಾತ್ರ ಒಳಗೆ ಉಳಿದಿದ್ರು. ಅದು ಯಾಕೆ ಅನ್ನೋದು ಒಂದಿಷ್ಟು ಕೂಡ ಪ್ರಶ್ನೆ ಆಗ್ತಿತ್ತು. ಅದೇ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಗೊತ್ತಾಗಿದ್ದು ಏನಂದ್ರೆ, ಈಗಾಗಲೇ ಏನು ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತದ್ದು ಅಂದ್ರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ಮಾಹಿತಿ ಕೊಡೋದ್ರಲ್ಲಿ ಒಂದು ಚೂರು ವ್ಯತ್ಯಾಸ ಆಗಿದೆ, ಒಂಚೂರು ಡಿಫ್ರೆನ್ಸಸ್ ಆಗಿದೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಆ ರೀತಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 3-4 ಶಾಸಕರು ಜೆಡಿಎಸ್ ಶಾಸಕರು ಒಳಗೆ ಉಳ್ಕೊಳ್ಳೋ ಅಂತ ಪರಿಸ್ಥಿತಿ ಕೂಡ ಉಂಟಾಗಿದ್ದು, ಸದನದ ಒಳಗೆ 3-4 ಶಾಸಕರು ಇದ್ದರು. ಅದೇ ಸಂದರ್ಭದಲ್ಲಿ ಇನ್ನು ಉಳಿದಂತ ಜೆಡಿಎಸ್ ಶಾಸಕರು, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂತ ಸುರೇಶ್ ಬಾಬು ಅವರು ಎಲ್ಲರೂ ಕೂಡ ಹೊರಗಿದ್ದಂತ ಸಂದರ್ಭದಲ್ಲಿ ಮತ್ತೆ ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿದಂತ ಸಂದರ್ಭದಲ್ಲಿ ಒಂದಿಷ್ಟು ಶಾಸಕರು ಅವರ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಹೇಳದಿದ್ದರೆ ಮಾಹಿತಿಯನ್ನ ಕ್ಲಿಯರ್ ಆಗಿ ಎಲ್ಲರಿಗೂ ಮಾಹಿತಿಯನ್ನ ಕೊಡಿ, ನಿಮ್ಮ ಪಾಡಿಗೆ ನೀವು ಹೊರಗೆ ಕೂತರೆ ನಾವು ಒಳಗಿದ್ವಿ, ಇದು ಬೇರೆ ರೀತಿಯಾದ ಸಂದೇಶಗಳು ಕೂಡ ರವಾನೆ ಆಗುತ್ತೆ, ಈ ರೀತಿ ಆಗೋದು ಸರಿ ಅಲ್ಲ. ಒಂದಿಷ್ಟು ವಿಚಾರಗಳ ಪೈಕಿ ಅವರ ಮೇಲೆ ಕೂಡ ಕಿಡಿಕಾರಿದ್ರು. ಈ ರೀತಿಯಾಗಿ ಮಾಡೋದಿದ್ರೆ ಕ್ಲಿಯರ್ ಕಟ್ ಆಗಿ ಎಲ್ಲರಿಗೂ ಒಟ್ಟಾಗಿ ಮಾಹಿತಿಯನ್ನ ನೀಡಿ ಮಾಡಿ ಈ ರೀತಿ ಮಾಡೋದು ಸರಿ ಅಲ್ಲ ಅನ್ನೋದು ಒಂದಿಷ್ಟು ಕೂಡ ಚರ್ಚೆ ಆಗಿತ್ತು. ಈ ರೀತಿಯಾಗಿ ಒಂದಿಷ್ಟು ಜೆಡಿಎಸ್ ನ ಶಾಸಕರು, ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರ ಮೇಲೆ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.